ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ನಟ ದರ್ಶನ್ ಅವರು A2 ಆರೋಪಿಯಾಗಿ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಅದು ನಮ್ಗೆಲ್ರಿಗೂ ಗೊತ್ತಿರುವಂತಹ ವಿಚಾರನೇ. ಇತ್ತೀಚೆಗೆ ತುಂಬಾನೇ ಬೆಳವಣಿಗೆಗಳಾಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ. ಅಂಡ್ ನಾವಿಲ್ಲಿ ಇನ್ನೊಂದು ವಿಚಾರ ಏನಪ್ಪ ಗಮನಿಸಬೇಕಾಗಿರೋದು ಅಂತ ಹೇಳಿದ್ರೆ, ನಟ ದರ್ಶನ್ ಅವರು ಕಳೆದ 1 ವರ್ಷದಿಂದ ಏನೆಲ್ಲ ಅರ್ಜಿಗಳನ್ನ ಕೋರ್ಟಿಗೆ, ಹೈಕೋರ್ಟಿಗೆ ಆಗಿರ್ಬೋದು, ಸುಪ್ರೀಂ ಕೋರ್ಟಿಗೆ ಆಗಿರ್ಬೋದು, ಅಥವಾ ಸೆಷನ್ ಕೋರ್ಟ್ಸಿಗಾಗಿರ್ಬೋದು, ಈ ಅರ್ಜಿಗಳನ್ನೆಲ್ಲ ಏನೆಲ್ಲ ಹಾಕ್ತಿದಾರಲ್ಲ, ಇದೆಲ್ಲವೂ ಕೂಡ ವಜಾ ಆಗ್ತಾನೆ ಬರ್ತಿದೆ. ಕಳೆದ ವರ್ಷ ಆಗಸ್ಟ್ 14ನೇ ತಾರೀಕು ಇಂಡಿಪೆಂಡೆನ್ಸ್ ಡೇಗೂ ಮುನ್ನ ಅವರ ಬೇಲ್ ಅಪ್ಲಿಕೇಶನ್ ಕ್ಯಾನ್ಸಲ್ ಆಗುತ್ತೆ. ಸುಪ್ರೀಂ ಕೋರ್ಟ್ವರೆಗೂ ಹೋದಂತಹ ಆ ಬೇಲ್ ಅಪ್ಲಿಕೇಶನ್ ಅನ್ನ ಕ್ಯಾನ್ಸಲ್ ಮಾಡ್ತಾರೆ. ಸೊ ಆಗ ಅವರಿಗೆ ವಿಧಿ ಇಲ್ಲದೆ ಮತ್ತೆ ವಾಪಸ್ ಜೈಲಿಗೆ ಹೋಗಲೇಬೇಕಾಗತ್ತೆ. ಅಂಡ್ ಆ ಅಪ್ಲಿಕೇಶನ್ ಏನಕ್ಕೆ ಕ್ಯಾನ್ಸಲ್ ಆಯಿತು ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ. ಅದಕ್ಕೆ ಆದಂತಹ ಒಂದಷ್ಟು ಕಾರಣಗಳು ಕೂಡ ಇತ್ತು. ಅವರು ಮೆಡಿಕಲ್ ಎಮರ್ಜೆನ್ಸಿ ಅಂತ ಹೇಳಿ ಹೊರಗಡೆ ಬಂದಿದ್ದು, ಆದರೆ ಅವರು ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ತೊಡಗಿಸ್ಕೊಂಡಿದ್ರು. ಸೊ ಇದೆಲ್ಲನೂ ಕೂಡ ಮ್ಯಾಟರ್ ಆಗಿತ್ತಾಗ. ಸೊ ಅದಾದ ಮೇಲೆ ಅವರು ರೀಸೆಂಟಾಗಿ ಅವರ ವಿರುದ್ಧವಾಗಿ ಪ್ರದೋಷ್ ಅವರು ನಾನು ಮಾಫಿ ಸಾಕ್ಷಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಕೋರ್ಟ್ ಮೊರೆ ಹೋಗ್ತಾರೆ. ಆಗ ಮಾಫಿ ಸಾಕ್ಷಿಯನ್ನು ಕೂಡ ಹೇಳ್ತಾರೆ ಅವರು. ಏನಕ್ಕೆ ಮಾಫಿ ಸಾಕ್ಷಿಯನ್ನು ಹೇಳೋದಕ್ಕೆ ಒಪ್ಕೊಂಡ್ರು ಅಂದರೆ, ಒಂದು ಅವರಿಗೆ ಶಿಕ್ಷೆ ಕಡಿಮೆ ಆಗುತ್ತೆ ಅಂತ, ಇನ್ನೊಂದು ನನಗೆ ಸಿಕ್ಕಾಪಟ್ಟೆ ಕಿರಿಕಿರಿ ಉಂಟು ಮಾಡ್ತಿದ್ದಾರೆ ನಟ ದರ್ಶನ್ ಅವರು ಅಂತ ಹೇಳ್ಬಿಟ್ಟು ಅವರು ಮಾಫಿ ಸಾಕ್ಷಿಯನ್ನು ಹೇಳೋದಕ್ಕೆ ಕೂಡ ಮುಂದಾಗ್ತಾರೆ. ಸೊ ಮಾಫಿ ಸಾಕ್ಷಿಯನ್ನು ಪರಿಗಣಿಸೋದಕ್ಕೂ ಮುನ್ನ ನಮಗೆ 1 ವಾರಗಳ ಕಾಲಾವಕಾಶ ಕೊಡಿ ಅಂತ ಹೇಳ್ಬಿಟ್ಟು ದರ್ಶನ್ ಪರ ವಕೀಲರು ಹೈಕೋರ್ಟಿಗೆ ನಾನು ಅರ್ಜಿ ಹಾಕಬೇಕು ಅಂತ ಹೇಳಿ, ಅಂದರೆ ವಿವಾದ ಮಾಡೋದಕ್ಕೆ, ಪಾರ್ಟಿ ಸವಾಲ್ಗಳನ್ನು ಎದುರಿಸೋದಕ್ಕೆ ಪರ್ಮಿಷನ್ ಬೇಕು ಅಂತ ಹೇಳ್ಬಿಟ್ಟು ಸೆಷನ್ ಕೋರ್ಟ್ನಲ್ಲಿ ಪರ್ಮಿಷನನ್ನು ತಗೊಂಡು ಹೈಕೋರ್ಟಿಗೆ ಅರ್ಜಿಯನ್ನು ಕೂಡ ಹಾಕ್ತಾರೆ. ಅದು ಕೂಡ ವಜಾ ಆಗತ್ತೆ. ಅದಾದಮೇಲೆ ಈಗ ರೀಸೆಂಟಾಗಿ ಖುದ್ದಾಗಿ ನಾನು ಕೋರ್ಟಿಗೆ ಹಾಜರಾಗಬೇಕು ಈ ಪ್ರಕರಣದ ವಿಚಾರಣೆಯಲ್ಲಿ ಅಂತ ಹೇಳ್ಬಿಟ್ಟು ನಟ ದರ್ಶನ್ ಅವರು ಒಂದು ಅರ್ಜಿಯನ್ನು ಹಾಕಿದ್ರು. ಅದನ್ನು ಸೆಷನ್ ಕೋರ್ಟ್ ಏನಿದೆಯಲ್ಲ ಅದನ್ನು ಕಂಪ್ಲೀಟಾಗಿ ವಜಾ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ, ದರ್ಶನ್ ಅವರು ಖುದ್ದಾಗಿ ಬಂದ್ಬಿಟ್ಟು ಏನು ಕೋರ್ಟ್ನಲ್ಲಿ ಹಾಜರಾಗುವಂತಹ ಅವಶ್ಯಕತೆನೇ ಇಲ್ಲ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರನೇ ಅವರು ಈ ಪ್ರಕರಣದಲ್ಲಿ ಹಾಜರಾಗ್ಬೋದು. ಇಫ್ ಇನ್ ಕೇಸ್ ಅವರೇನಾದ್ರು ಕೋರ್ಟಿಗೆ ಬರ್ತಾರೆ ಅಂತಂದರೆ ಆ ಒಂದು ವಿಚಾರಣೆಗೆ ತೊಂದರೆ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಕಾಸ್ ನಮ್ಮೆಲ್ರಿಗೂ ಗೊತ್ತೇ ಇದೆ ಡಿ ಬಾಸ್ ಅವರಿಗೆ ಎಂತಹ ಫ್ಯಾನ್ ಫಾಲೋಯಿಂಗ್ ಇದೆ ಅಂತ ಹೇಳಿ. ಅಷ್ಟು ದೊಡ್ಡ ಮಟ್ಟದ ಕ್ರೌಡನ್ನು ಈ ಕಡೆ ಪೊಲೀಸ್ ಅವ್ರಿಗೂ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆ ವಾತಾವರಣದಲ್ಲಿ, ಕೋರ್ಟ್ ವಾತಾವರಣದಲ್ಲೂ ಕೂಡ ಅಷ್ಟು ಮಟ್ಟದ ಏನು ಅಭಿಮಾನಿಗಳು ಸೇರಿಕೊಂಡ್ರೆ ಅದು ಕೂಡ ಕಷ್ಟ ಆಗತ್ತೆ. ಇದನ್ನೆಲ್ಲ ಮೋಸ್ಟ್ಲಿ ಅವರು ಕೂಡ ಪರಿಗಣಿಸಿರ್ಬೋದು. ಹಾಗಾಗಿ ಖುದ್ದಾಗಿ ದರ್ಶನ್ ಅವರು ಕೋರ್ಟಿಗೆ ಬಂದು ಹಾಜರಾಗುವಂತಹ ಅವಶ್ಯಕತೆ ಇಲ್ಲ, ವಿಡಿಯೋ ಕಾನ್ಫರೆನ್ಸ್ ಮುಖಾಂತರನೇ ಅವರು ಹಾಜರಾಗ್ಬೋದು ಅಂತ ಹೇಳಿ ನ್ಯಾಯಾಧೀಶರಾಗಿರುವಂತಹ ಸುಜಾತಾ ಸಾಮ್ರಾಣಿ ಅವರು ಹೇಳಿದ್ದಾರೆ ಈ ಹೇಳಿಕೆಯನ್ನು. ಆ್ಯಂಡ್ ಈಗ ಏನು ಆ ಅರ್ಜಿ ಕೂಡ ವಜಾ ಆಗ್ತದೆ. ಇದೆಲ್ಲ ನೋಡ್ತಿದ್ರೆ ಮೋಸ್ಟ್ಲಿ ದರ್ಶನ್ ಅವ್ರಿಗೆ ಹೊರಗಡೆ ಬರೋದಕ್ಕೆ ಆಗದೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗೋಗ್ಬಿಟ್ಟಿದೆ ಅಂತ ಅನ್ನಿಸ್ತಿದೆ. ಪಾಪ ಅವ್ರು ಯಾವುದೇ ರೀತಿಯಾದಂತಹ ಅರ್ಜಿಯನ್ನು ಹಾಕಿದ್ರೂ ಕೂಡ ಆ ಎಲ್ಲ ಅರ್ಜಿಗಳು ವಜಾ ಆಗ್ತಾನೆ ಇದೆ. ಈ ಹಿಂದೆ ಸುಪ್ರೀಂ ಕೋರ್ಟಿಗೆ ಒಂದು ಅರ್ಜಿಯನ್ನು ಹಾಕಿದ್ರು. ಅಂದರೆ ಅವರು ಏನು 1 ವರ್ಷಗಳ ಕಾಲ ನಾನು ಮತ್ತೆ ಬೇಲಿಗೆ ಅಪ್ಲೈ ಮಾಡಬಾರ್ದು ಅಂತ ಇತ್ತು. ಅದನ್ನೆಲ್ಲ ಕೂಡ ಸ್ವಲ್ಪ ಪರಿಗಣಿಸಿ ಅನ್ನೋ ರೀತಿಯಲ್ಲಿ ಅರ್ಜಿಯನ್ನು ಹಾಕಿದ್ರು. ಅದು ಕೂಡ ವಜಾ ಆಯಿತು. ಏನೇ ಹಾಕಿದ್ರೂ ಕೂಡ ಅರ್ಜಿಗಳು ಅವರ ಪರವಾಗಿ ಬೇಕಾಗಿದೆ ಅಂತ ಹೇಳಿ ಅದೆಲ್ಲವೂ ಕೂಡ ವಜಾ ಆಗ್ತಾ ಹೋಗ್ತಾ ಇದೆ. ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿ ಸಾಕಷ್ಟು ಜನ ಅಭಿಮಾನಿಗಳಿಗೆ ಕುತೂಹಲ ಕೂಡ ಇರ್ಬೋದು. ಆದರೆ ಅವರ ಪ್ರಕರಣದಲ್ಲಿ, ಅಂದರೆ ಈ ಪ್ರಕರಣದಲ್ಲಿ ದರ್ಶನ್ ಅವರ ಪಾಲು ಎಷ್ಟಿದೆ ಅನ್ನೋದನ್ನು ಕೂಡ ನ್ಯಾಯಾಲಯ ಪರಿಗಣಿಸುತ್ತೆ. ಸೊ ಹಾಗಾಗಿ ಅವರಿಗೆ ಇವಾಗ ಅವರು ಇಫ್ ಇನ್ ಕೇಸ್ ಏನಾದರೂ ಕೋರ್ಟಿಗೆ ಬರ್ತಾರೆ ಅಂದರೆ ನಮ್ಮೆಲ್ರಿಗೂ ಗೊತ್ತಿದೆ ಅಲ್ಲಿ ಕ್ರೌಡ್ ಆಗೇ ಆಗುತ್ತೆ. ಸೊ ಅದರಿಂದ ಎಲ್ರಿಗೂ ತೊಂದರೆ ಆಗುತ್ತೆ ಅನ್ನೋದನ್ನು ಕೂಡ ಪರಿಗಣಿಸಿರ್ತಾರೆ. ಆ್ಯಂಡ್ ವಿಡಿಯೋ ಕಾನ್ಫರೆನ್ಸ್ ಥ್ರೂನೇ ಹಾಜರಾಗುವಂತಹ ಎಲ್ಲ ರೀತಿಯ ಪರ್ಮಿಷನ್ ಈಗಾಗಲೇ ಸಿಕ್ಕಿದೆ. ನಾವು ಯಾವುದೇ ರೀತಿಯಾದಂಥ, ಅಂದರೆ ಫಾರ್ ಎಕ್ಸಾಂಪಲ್ ಈಗ ದರ್ಶನ್ ಅವರು ಈ ಪ್ರಕರಣದಲ್ಲಿ ಒಂದು ಡೇಟನ್ನು ಅನೌನ್ಸ್ ಆಗಿರುತ್ತೆ, ಅದಕ್ಕೆ ಹಾಜರಾಗಬೇಕಾಗಿರುತ್ತೆ. ಆಗ ಅವ್ರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಾಗ್ಬೋದು. ಎಲ್ಲ ಕೋರ್ಟ್ ಅದಕ್ಕೆ ಪರ್ಮಿಷನ್ ಕೊಟ್ಟಿದೆ. ನ್ಯಾಯಾಲಯ ಯಾವ ರೀತಿಯಾದಂಥ ಪರ್ಮಿಷನ್ ಕೊಟ್ಟಿದೆ ಅಂದರೆ ಲಾಯರ್ಸ್ಗಳ ಜೊತೆ ಕೂಡ ಅವರು ಮುಕ್ತವಾಗಿ ಮಾತಾಡ್ಬೋದು. ಅಂದರೆ ಪ್ರೈವೇಟ್ ಆಗಿ ಈ ಪ್ರಕರಣದ ಕುರಿತಾಗಿ ಮಾತಾಡುವಂತಹ ಕಾಲಾವಕಾಶವನ್ನು ಕೂಡ ನ್ಯಾಯಾಲಯ ಮಾಡಿಕೊಟ್ಟಿದೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.